ಆಟೋ ರಾಜ, ಎಸ್, ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ನೋಡ್ಬೋದು. ಆಟೋ ಅಂದ ತಕ್ಷಣ ನಿಮಗೆ ನೆನಪಾಗುತ್ತೆ ಫಸ್ಟು ಶಂಕರ್ನಾಗ್ ನೆನಪಾಗ್ತಾರೆ ಅಲ್ವಾ? ಆಟೋ ರಾಜ ಅಂದ್ರೆ ಹೌದು, ಅವರ ಹೆಸರನ್ನ ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ಆಟೋ ರಾಜ ಸ್ಪೆಷಲ್ ಏನು ಅನ್ನೋದು ಬಹಳ ಕ್ಯೂರಿಯಾಸಿಟಿ ಇದೆ. ಯಾಕಂತ ಹೇಳಿದ್ರೆ ನಮಗೆ ಹಿಂದೆ ಬರೆದಂಥ ಒಂದು ಏನು ಕವಿಗಳ ಥರ ಅವ್ರ ಮನಸ್ಸಿನ ಭಾವನೆಯನ್ನು, ಅಂತರಾಳವನ್ನು ಅವ್ರು ಹಂಚ್ಕೊಂಡಿರ್ತಾರೆ. ಅದನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕಾಗಿ ಅವರು ಆ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು ಅಂತ ತಿಳಿದುಕೊಳ್ಳುವಂಥ ಒಂದು ಸಹಜ ಕುತೂಹಲ ನಿಮಗಾಗಿ ನ್ಯೂಸ್ ಬಾಸ್ನಲ್ಲಿ ಆಟೋ ರಾಜ ಸ್ಪೆಷಲ್. ಓಕೆ, ಆಟೋ ರಾಜ ಸ್ಪೆಷಲ್ನಲ್ಲಿ ಏನಿದೆ ಇವತ್ತು? ಅಷ್ಟಿಂಗ್ ನೋಡ್ಕೊಂಬಿಡೋಣ ಅಲ್ಲ? ನನಗೆ ಬೆಳಿಗ್ಗೆ ನೋಡಿಕೊಂಡೆ, ಆದರೆ ಇನ್ನೊಂದು ಚೂರು ಸ್ಪಷ್ಟವಾಗಿ ನೋಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಎಸ್, ನೋಡ್ಬಿಡೋಣ ಏನಂತ ಹೇಳಿ. ಓಕೆ, ಆಟೋ ರಾಜ ಸಲಗ ಅಂತ ಬರ್ಕೊಂಡಿದ್ದಾರೆ. ಅವರು ಇವರ ಅಭಿಮಾನಿ. ತಲೆ ಬಾಗು ತಿಳಿದವರಿಗೆ, ಆದರೆ ತಲೆ ಹಿಡುಕರಿಗಲ್ಲ. ನೋಡಿ, ಅಂದರೆ ಕವಿಗಳ ರೀತಿ ಇರ್ತಾರೆ. ಕವಿತ್ವ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಹಿಂಗೆ ಬರುತ್ತೆ. ಅವರವರ ಅನುಭವ. ತಲೆ ಬಾಗು ತಿಳಿದವರಿಗೆ, ತಲೆ ಹಿಡುಕರಿಗಲ್ಲ. ನೋಡಿ, ಎಂಥ ಅದ್ಭುತವಾದಂಥ ಒಂದು ಇದೇ ಸಂದೇಶ ಥರ ಇದೆ. ಅವರ ಅನುಭವದ ಮಾತುಗಳನ್ನು ಕೇಳ್ಕೊಳ್ಳೋಣ. ನಮ್ಮ ಲಕ್ಷ್ಮೀ ಬಾಗಲಕೋಟೆ ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಎಸ್, ರೆಡಿ, ಬನ್ನಿ ನೋಡೋಣ. ತಲೆ ಬಾಗು ತಿಳಿದವರಿಗೆ, ತಲೆ ಹಿಡುಕರಿಗಲ್ಲ, ಅದು ಮ್ಯಾಟ್ರು. ಆಟೋ ರಾಜ ಸ್ಪೆಷಲ್ ಅಂದ್ರೆ ಒಂದು ಅನುಭವದ ಮೇಲೆ ಅವರ ಲೈಫ್. ಹೌದು, ಸುಮಾರು ನೋಡಿರ್ತೀರ ನೀವು. ತಾಯಿ ಆಶೀರ್ವಾದ, ತಂದೆ ಆಶೀರ್ವಾದ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವ್ರಿ, ಎಷ್ಟು ಸಿಕ್ಕಾಪಟ್ಟೆ ಕಾಣ್ತಾ ಇದ್ದೀವಿ ನೋಡಿ. ಓಕೆ, ನೋಡೋಣ ಬನ್ನಿ. ಅದು ಒಬ್ಬೊಬ್ರಿಗೆ ಕ್ರೇಜ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಆಟೋ ಇಂದ ಬರ್ಸೋದು. ಆಟೋ ಡ್ರೈವರ್ ಎಲ್ಲದಕ್ಕೂ ಒಂದೇ ತರ ಬರಲ್ಲ. ಈಗ ಅದೇನಪ್ಪ ಅಂತಾರಲ್ಲ, ಬಾಣ್ತಿರಿಗೆ ಮತ್ತೆ ಬಸ್ರಿಗೆ ಉಚಿತ ಸೇವೆ ಅಂತ ಕೊಡ್ತೀವಿ ನಮ್ಮ ಆಟೋ ಡಿಪಾರ್ಟ್ಮೆಂಟ್. ಫ್ರೀ ಯಾವ ಸರ್ಕಾರನು ಕೊಡಲ್ಲ. ನಮ್ಮ ಆಟೋ ಡ್ರೈವರ್ ಎಲ್ಲಾ ಕಡೆ ಫ್ರೀ ಕೊಡ್ತೀವಿ. ಅದಕ್ಕೋಸ್ಕರ ನಾವು ಆಟೋ ಹಿಂದಗಡೆ ಎಲ್ಲಾ ಲೈನ್ ಬರ್ಸೋದು. ಏನಿಲ್ಲ ಮೇಡಮ್, ಅದ್ರ ಮಂದಳ ಅಂತ ಏನಿರಲ್ಲ, ಅದಕ್ಕೋಸ್ಕರ ಬರ್ಸೋದು ಅಷ್ಟೇ. ನಂದು ನನ್ ಬ್ರ್ಯಾಂಡ್ ಅಂತ ಇದೆ, ಆ ಬ್ರ್ಯಾಂಡ್ ಅಂತ ಹಾಕ್ಸ್ತೀನಿ ಮೇಡಮ್. ದೇವ್ರು ಅಂತ ನಂದು ಎಲ್ಲಾ ಗಾಡಿ ಮೇಲೆ ಹಾಕ್ಸಿರೋದು ಅದೇ ತರ ನಾನು. ದೇವ್ರನ್ನ ತುಂಬಾ ನಂಬ್ತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಅದನ್ನ ನಮ್ಮ ಮನೇಲಿ ಎಲ್ಲಾರು ಕರೆಯೋದೇ ಹೆಂಗೆ, ಎಲ್ಲರಿಗೂ ಪೆಟ್ ನೇಮು ಆ ದೇವ್ರ ಹೆಸರು, ಅದಕ್ಕೋಸ್ಕರ. ದೇವರು ನಮಸ್ಕಾರ, ಚೆನ್ನಾಗಿದೆ ಅಲ್ಲ? ಓಕೆ, ಸುನಿಲ್ ಅವರು ಆಟೋ ಸಾರಥಿ ಮಾತನಾಡ್ತಾರೆ. ನಮ್ಗೆ ಅನ್ಸುತ್ತೆ ಸುಮಾರು ಸರಿ ಏನಪ್ಪ ಕರ್ದಲ್ಲಿ ಬರೋಲ್ಲ ಅಂಥೇಳಿ, ಆದರೆ ಅವ್ರಿಗೆ ಅವ್ರದ್ದೇ ಆದಂಥ ನೋವುಗಳಿರುತ್ತವೆ. ಆದರೂ ಸ್ಪಂದಿಸಿ ಅಂತ ನಾವು ಎಲ್ಲ ಆಟೋ ಚಾಲಕರಿಗೂ ಕೂಡ ಕೇಳ್ತೀವಿ. ಬಹಳಷ್ಟು ಸಲ ನಿಮ್ಮ ಕಷ್ಟಗಳು ಇರುತ್ತವೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾಗೆಯೇ ಜನರಿಗೂ ಕೂಡ ಸ್ಪಂದಿಸಿ ಅನ್ನೋದು ನಮ್ಮ ಉದ್ದೇಶ. ಸುನಿಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಅಶ್ವವೇಗ ಟೀಮ್ ಜೊತೆ ನ್ಯೂಸ್ ಬಾಸ್ನ ವತಿಯಿಂದ ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ.